ಸರ್ ನಮಸ್ತೆ, ಎಲ್ರಿಗೂ ಜೈ ಭೀಮ್. ಕೋಲಾರ ಜಿಲ್ಲಾ ಕಾಂಗ್ರೆಸ್ ಕಮಿಟಿಯಲ್ಲಿ ಕರ್ಮಕಾಂಡ, ಕಾಂಗ್ರೆಸ್ ಲೀಡರ್ಗಳ ಕರ್ಮಕಾಂಡ. ತಾವೆಲ್ಲ ಕೂಡ ಕಾಂಗ್ರೆಸ್ ಪಕ್ಷ ಭಾಳ ಇತಿಹಾಸ ಇರೋಂಥ ಪಕ್ಷ. ನಾವು ಕೂಡ ಕಾಂಗ್ರೆಸ್ಸೇ, ಇಲ್ಲಿವರೆಗೂ ಕಾಂಗ್ರೆಸ್ ಅಂತ ಕೇಳ್ಕೊಡ್ದು ನೀವು. ಯಾಕಪ್ಪ ಅಂದರೆ ಕಾಂಗ್ರೆಸ್, ಇಂದಿರಾ ಗಾಂಧಿ ಕಾಂಗ್ರೆಸ್ ನೋಡಿದ್ದೀವಿ, ರಾಜೀವ್ ಗಾಂಧಿ ಕಾಂಗ್ರೆಸ್ ನೋಡಿದ್ದೀವಿ, ಈಗ ರಾಹುಲ್ ಗಾಂಧಿ ಕಾಂಗ್ರೆಸ್ ನೋಡ್ತಾ ಇದ್ದೀವಿ. ಈಗ ಕೋಲಾರ ಜಿಲ್ಲೆ ಕಾಂಗ್ರೆಸ್ ಪಕ್ಷ ಜಿಲ್ಲಾಧ್ಯಕ್ಷರಾಗಿ ನೇಮಕ ಮಾಡೋದರಲ್ಲಿ ಎಡವಟ್ಟು ಮಾಡ್ಕೊಳ್ತಾ ಇದೆ. ಕಾರಣ ಏನಪ್ಪ ಅಂದರೆ ಕಾಂಗ್ರೆಸ್ ಪಕ್ಷ ನಿಷ್ಠಾವಂತ ಕಾಂಗ್ರೆಸ್ ಪಕ್ಷಕ್ಕೆ ಬೇಕಾಗಿಲ್ಲ. ಇಲ್ಲ ರೌಡಿ ಶೀಟ್ರಾಗಿರಬೇಕು, ಇಲ್ಲ ರೌಡಿ ಗ್ಯಾಂಗಲ್ಲೇ ಇರಬೇಕು, ಅಂಥವ್ರಿಗೆ ಮಾತ್ರ ಅಧಿಕಾರ ಹುದ್ದೆನ ಕೊಡೋಕೆ ಕಾಂಗ್ರೆಸ್ ಪಕ್ಷ ತುದಿಗಾಲಲ್ಲಿ ನಿಂತಿದೆ. ಇದು ಉದಾಹರಣೆ ಏನಪ್ಪ, ಕೋಲಾರ ಜಿಲ್ಲೆ ಜಿಲ್ಲಾಧ್ಯಕ್ಷರ ಪೋಸ್ಟ್ ಖಾಲಿ ಇದೆ. ಜಿಲ್ಲಾಧ್ಯಕ್ಷರ ಪೋಸ್ಟ್ ಖಾಲಿ ಯಾರು ಅಂದರೆ ಮ್ಯಾಕಲ್ ನಾರಾಯಣಸ್ವಾಮಿ ಅಂತ ಅವರು ಜಿಲ್ಲಾ ಪಂಚಾಯತ್ ಮೆಂಬರ್ ಏನೋ ಆಗಿದ್ರೆ ಅಂತ ಕಾಣ್ತದೆ ನನಗೆ, ಶ್ರೀನಿವಾಸಪುರದವರು. ಅವರು ತಾಡ್ಗೋಳ್ ಸರ್ವೆ ನಂಬರ್ 230 ಸರ್ವೆ ನಂಬರು. ಅಲ್ಲಿ 230 ಸರ್ವೆ ನಂಬರಲ್ಲಿ ಏನಾಗಿದೆ ಅಂದರೆ ಗೌಸ್ ಖಾನ್ ಬಿನ್ ನಬಿ ಖಾನ್ ಎಂಬುವರಿಗೆ 5 ಎಕರೆ ತಲಾ ಅಂತ 4 ಸಾಗೋ ಚೀಟಿ ಸೃಷ್ಟಿ ಮಾಡ್ತಾರೆ. ಆಮೇಲೆ ಗೌಸ್ ಖಾನ್ ಅವ್ರ ಮಗ ಪೌತಿ ವರ್ಷ ಖಾತೆ ಮಾಡ್ಕೋಬೇಕಾಗ್ತದೆ, ದಾಖಲೆಗಳು ತೊಂದರೆ ಆಗ್ತದೆ. ಆ ದಾಖಲೆಗಳು ಏನೋ ಸೃಷ್ಟಿ ಮಾಡ್ಕೊಳ್ಳೋಕೆ ಆಗಲ್ಲ ಇವ್ರ ಕೈಲಿ. ಆಗೇನು ಮಾಡ್ತಾರೆ ಅಂದರೆ ಗೌಸ್ ಖಾನ್ ಮಗನ ಹೆಸರಿಗೆ ನೂರ್ ಮೊಹಮ್ಮದ್ ಖಾನ್ ಅಮ್ಮವ್ರಿಗೆ ಅದೇ ಸಾಗೋಲ್ ಚೀಟಿ, ಅದೇ ಸರ್ವೆ ನಂಬರು, ಅದೇ ವಿಸ್ತೀರ್ಣ, ಅದೇ ಎಕ್ಸ್ಟೆಂಡ್ ಎಲ್ಲ ಕೂಡ ಸೇರಿ 4 ಸಾಗೋಲ್ ಚೀಟಿ ಸೃಷ್ಟಿ ಮಾಡ್ತಾರೆ. ನಕಲಿ ಸಾಗೋಲ್ ಸೃಷ್ಟಿನೇ ಮಾಡೋದು ಅವರು, ನಕಲಿ. ಇದಕ್ಕೆಲ್ಲ ಸೂತ್ರಧಾರಿ ಯಾರಪ್ಪ ಅಂದರೆ ಮ್ಯಾಕಲ್ ನಾರಾಯಣಸ್ವಾಮಿ ಅವರು. ಏನು ಮಾಡ್ತಾರೆ ಅಂದರೆ ಮಿಸ್ಸಿಂಗ್ ಫೈಲ್ ತಯಾರು ಮಾಡಿ ಖಾತೆ ಮಾಡೋಕೆ ಅಸಿಸ್ಟೆಂಟ್ ಕಮಿಷನರ್ ವೆಂಕಟಲಕ್ಷ್ಮಿ ಮೇಡಮ್ನವ್ರು ಇದ್ದಾಗ ಶಿಫಾರಸು ಮಾಡ್ತಾರೆ. ವೆಂಕಟಲಕ್ಷ್ಮಿ ಮೇಡಮ್ನವರು ಇದು ಫ್ರಾಡ್ ಆಗಿದೆ, ಇದು ನಕಲು ಮಾಡಿದ್ದೀರಿ ನೀವು ಅಂತ ಹೇಳಿಬಿಟ್ಟು ಇದನ್ನು ಹಂತವಾಗಿ ಡಿಲೇ ಮಾಡ್ಕೊಂಡು ಬರ್ತಾಳೆ ಅಮ್ಮ. ಡಿಲೇ ಮಾಡ್ಕೊಂಡು ಬಂದಾಗ ಏನು ಮಾಡ್ತಾರೆ ಅಂದರೆ 2014-15ರಲ್ಲಿ ಡಿಲೇ ಮಾಡ್ಕೊಂಬರ್ತಾರೆ ಇವರು. ಆವಾಗ ಏನು ಮಾಡ್ತಾರೆ, ಶ್ರೀನಿವಾಸಪುರ ತಾಲೂಕು ಆಫೀಸಿಂದ ಮಿಸ್ಸಿಂಗ್ ಫೈಲ್ ಮತ್ತೆ ರೆಡಿ ಮಾಡಿಕೊಂಡು ನಮ್ಮ MR ರವಿ ಬಂದ್ರಲ್ಲ ಜಿಲ್ಲಾಧಿಕಾರಿಗಳು, ಆವಾಗ ಮೂವ್ ಮಾಡ್ತಾರೆ ಫೈಲ್ನ. ಅವರು ಒತ್ತಡದ ಮೇಲೆಗೆ ಅವ್ರೇನು ಮಾಡ್ತಾರೆ, ಮಿಸ್ಸಿಂಗ್ ಫೈಲ್ ರೆಡಿ ಆಗ್ತದೆ. ಇದಕ್ಕೆಲ್ಲ ಸೂತ್ರಧಾರಿ ಮ್ಯಾಕಲ್ ನಾರಾಯಣಸ್ವಾಮಿ ಅವರೇ. ನನ್ನ ಹತ್ರ 300 ಪೇಜ್ ಇದೆ ಸರ್, 300 ಪೇಜ್ ಇದೆ ಅವ್ರ ಮೇಲೆ ಎಲ್ಲ ದಾಖಲೆಗಳು ಕೂಡ 300 ಪೇಜ್ ಇದೆ. ನಾನು ಕೊಡ್ತೀನಿ, ಎಲ್ಲ ದಾಖಲೆ ಕೊಡ್ತೀನಿ. ಅಲ್ಲಿ ಏನಾಗ್ತದೆ ಅಂದರೆ 20 ಎಕರೆ ಒಂದು ಮನುಷ್ಯನಿಗೆ 20 ಎಕರೆ ಮಂಜೂರು ಮಾಡ್ತಾರೆ ಅಂದರೆ ಯಾವ ಮಟ್ಟಕ್ಕಿದೆ ಶ್ರೀನಿವಾಸಪುರ, ಯಾವ ಮಟ್ಟಕ್ಕಿದೆ ಮಾಲೂರು? ನಾನು ಹೇಳೋದು ಶ್ರೀನಿವಾಸಪುರ ಒಂದು, ಮಾಲೂರು ಒಂದು ಅಲ್ಲ. ಇದು ಇಡೀ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಯಾರಿದ್ದಾರೆ, ಲೀಡರ್ಸ್ ಯಾರಿದ್ದಾರೆ, ಕೆಲವರು ಅದೇನು ಕಾಂಗ್ರೆಸ್ ಲೀಡರ್ಗಳನ್ನು ಎಲ್ಲರೂ ಫ್ರಾಡ್ ಮಾಡ್ತಾರೆ ಅಂತ ಹೇಳೋಂಗಿಲ್ಲ. ಕೆಲವರು ಪಕ್ಷಾತೀತವಾಗಿ ಬಂದು ಪಕ್ಷಭೇದವನ್ನು ಮರೆತು ಬರ್ತಾರಲ್ಲ ಪಾರ್ಟಿಗೆ, ಇವ್ರು ಮಾಡೋದು ದುಡ್ಡು ಮಾಡಬೇಕಷ್ಟೇ. ನಾವು ಯಾರ ಹತ್ರ ಸೇರಬೇಕು, ಒಳ್ಳೆ ಯಾಂಡು ರಮೇಶ್ ಕುಮಾರ್ ಹತ್ರ ಸೇರಿಬಿಡ್ಬೇಕು ಅಂತ ಬರ್ತಾರೆ, ಅಲ್ಲಿ ಸೇರಿಬಿಡ್ತಾರೆ. ಅಲ್ಲಿಂದ ಫೋನ್ ಹಾಕ್ಸ್ಕೊಂತಾರೆ ಜಿಲ್ಲಾಧಿಕಾರಿಗಳ ಕಚೇರಿಗೆ. 14 ಎಕರೆ ಸರ್. ಇದು ಕೋಲಾರ ಜಿಲ್ಲೆಯಲ್ಲಿ ಸುಮಾರು 16,000 ಫೈಲ್, ಮಿಸ್ಸಿಂಗ್ ಫೈಲ್ ರೆಡಿ ಆಗಿವೆ. 16,000, ಅದರಲ್ಲಿ 3,000 ಶ್ರೀನಿವಾಸಪುರ ತಾಲೂಕಿದೆ ಇದೆ. 3,000ರಲ್ಲಿ ಅದೇ ಹಿಂಗೆ ಒಂದೇ ಒಂದು ಮಿಸ್ಸಿಂಗ್ ಫೈಲು ರೆಡಿ ಆಗಿಬಿಡ್ತದೆ. ಅದು ಇವ್ರದ್ದೇ ಆಗಬೇಕಾ, ಮ್ಯಾಕಲ್ ನಾರಾಯಣಸ್ವಾಮಿ ಅವ್ರದ್ದೇ ಆಗಬೇಕಾ? ಇವ್ರು ರಿಜಿಸ್ಟ್ರ್ ಮಾಡ್ಕೊಂಬರೋದು ಎಲ್ಲಿ ಗೊತ್ತಾ, GP ರಿಜಿಸ್ಟ್ರ್ ಮಾಡ್ಕೊಂಬರೋದು. ಇವನು ಯಾರಿವರು, ನೂರ್ ಖಾನ್, ಗೌಸ್ ಖಾನ್ ಮಗ ನೂರ್ ಮೊಹಮ್ಮದ್ ಖಾನ್ ಮಾಡೋದು. GP ಮಾಡ್ಕೊಂಬರೋದು ಇದು ಹೆಬ್ಬಾಳದಲ್ಲಿ. ಕೋಲಾರ ಜಿಲ್ಲೆಯಲ್ಲಿ ಸಬ್ ರಿಜಿಸ್ಟ್ರಲ್ಲಿ ಕೆಲಸ ಮಾಡ್ತಾ ಇಲ್ಲ ಇವ್ರಕ. ಯಾಕಂದ್ರೆ ಯಾರಿಗೂ ಗೊತ್ತಾಗಬಾರ್ದಲ್ಲ ಇವ್ರಿಗೆ. ಅದಕ್ಕೆ ಹೋಗ್ಬಿಟ್ಟು ಹೆಬ್ಬಾಳದಾಗ ರಿಜಿಸ್ಟ್ರ್ ಮಾಡ್ಕೊಂಬಂದು ಮಿಸ್ಸಿಂಗ್ ಮಾಡ್ಕೊಂಬಂದು ಫೈಲ್ನ ಖಾತೆ ಮಾಡ್ಕೊತಾರೆ. ಸರ್, ಇದು ಮ್ಯಾಕಲ್ ನಾರಾಯಣಸ್ವಾಮಿ ಅವರು ಸೃಷ್ಟಿ ಮಾಡಿರೋ ಭೂಮಿ ವ್ಯವಹಾರ, ಇದು ಫ್ರಾಡ್. ದರ್ಖಾಸ್ ಕಮಿಟಿ ಒಯ್ಯಿನೂ ಮಾಡ್ಕೊತಾರೆ. ಯಾಕಂದ್ರೆ ರಮೇಶ್ ಕುಮಾರ್ ಇದ್ದಿದ್ದಲ್ವ ಅವಾಗ, ರಮೇಶ್ ಕುಮಾರ್ ಇದ್ಬಿಟ್ರೆ ಅವರೇ ಸೈನ್ ಮಾಡಿಸ್ಕೊತಾರೆ. ನಾನು ಹೇಳೋದು, ಒಬ್ಬ ಮನುಷ್ಯನಿಗೆ 20 ಎಕರೆ ಸಾಗೋಲ್ ಚೀಟಿ ಎಲ್ಲಿ ತಯಾರು ಮಾಡ್ತಾರೆ, ಎಲ್ಲಿ ಕೊಡ್ತಾರೆ? ಅವರು ಶ್ರೀನಿವಾಸಪುರದ ತಹಸೀಲ್ದಾರ್ ಅವರಲ್ಲ, ಯಾರವರು, ಸುರೇಂದ್ರ ಅಂತ,
ಅವ್ರ ಎಂಟಿ ಕೂಡ ಮುಂಜಾನೆ ಮಾಡ್ಕೊಂತಾರೆ ಜಮೀನು ಸರ್ ಓಗಳೂರು ಹೋಬಳಿಯಲ್ಲಿ. ಶ್ರೀನಿವಾಸಪುರ ತಾಲೂಕು ತಹಸೀಲ್ದಾರ್ ಮಿಸ್ಸಸ್ ಹೆಸರಿಗೆ 13 ಗುಂಟೆ ರಿಜಿಸ್ಟರ್ ಮಾಡ್ಕೊಂತಾರೆ, ಅವರು ಗ್ರಾಂಟ್ ಮಾಡ್ಕೊಂತಾರೆ. ಶ್ರೀನಿವಾಸಪುರ ತಾಲೂಕಲ್ಲ ಸರ್, ಇಡೀ ಜಿಲ್ಲೆಯಲ್ಲಿ ಮ್ಯಾಕಲ್ ನಾರಾಯಣಸ್ವಾಮಿ ಅವ್ರಿಗೇನಾದರೂ ಕಾಂಗ್ರೆಸ್ ಪಕ್ಷದಲ್ಲಿ ಜಿಲ್ಲಾಧ್ಯಕ್ಷ ಮಾಡಿದ್ದೇ ಆದರೆ ಇಡೀ ಜಿಲ್ಲೆಯಲ್ಲಿರೋ ಜಮೀನು ಗೋಮಾಳ ಜಮೀನುಗಳೆಲ್ಲ ಕೂಡ ಅವರು ಸೃಷ್ಟಿ ಮಾಡ್ಕೊಂಡ್ಬಿಡ್ತಾರೆ, ಗುಳುಮು ಮಾಡ್ಕೊಂಡು ನುಂಗಿಬಿಡ್ತಾರೆ. ಯಾಕಂದರೆ ಸುಪ್ರೀಂ ಕೋರ್ಟ್ ಚೀಮರಿ ಹಾಕಿದೆ ಶ್ರೀನಿವಾಸಪುರಕ್ಕೆ, ಅರಣ್ಯ ಭೂಮಿ ಲಪ್ಟಾಯಿಸಿರೋಂಥವ್ರು ನೀವೇ ಅಂತ. ಅದನ್ನೆಲ್ಲ ಇಟ್ಕೊಂಡು ಕಾಂಗ್ರೆಸ್ ಪಕ್ಷ ನಿಷ್ಠಾವಂತರಿಗೆ ಕೊಡಬೇಕು. ಕಾಂಗ್ರೆಸ್ ಪಕ್ಷ ನಿಷ್ಠಾವಂತರಿಗೆ ಇತಿಹಾಸದಲ್ಲಿ ಯಾರಾದರೂ ಯುವಕರು ಕಾಂಗ್ರೆಸ್ ಪಾರ್ಟಿ ಕೊಟ್ಟಿದ್ದೇನ್ರಿ? ಇತಿಹಾಸದಲ್ಲಿ ಒಬ್ಬ ಏನಿದು ಮೀಸಲು ಕ್ಷೇತ್ರ ಕೋಲಾರ ಜಿಲ್ಲೆ ಒಂದು ಎಸ್ ಸಿಗೆ ಇಲ್ಲ ಎಸ್ ಟಿಗೆ ಸಂಖ್ಯಾತರಿಗೆ ಕೊಟ್ಟಿದ್ದೀರಾ ನೀವು? ಹೋಗ್ಲಿ, ನೀವು ಯಾರಿಗೋ ಒಬ್ರು ಗೌಡ್ರಿಗೆ ಕೊಡ್ತೀರಪ್ಪ, ಗೌಡನೋ ರೆಡ್ಡಿನೋ ಕೊಡ್ತೀರಿ, ನೀವು ಕೊಟ್ಟಿದ್ದೀರಿ ಆಲ್ರೆಡಿ. ಅವರು 3 ಪಾರ್ಟಿಗೂ ಸಪೋರ್ಟ್ ಮಾಡ್ತಾರೆ. ಕಾಂಗ್ರೆಸ್ ಪಕ್ಷ ಉಳಿತರೋದು SC STಗಳು OBCಯಿಂದ ಅಲ್ಪಸಂಖ್ಯಾತರಿಂದ. ಇವ್ರಿಗೆ ಯಾರಿಗೂ ಒಂದು ಟಿಕೆಟ್ ಕೊಡಿ ಸರ್. ಅಲ್ಪಸಂಖ್ಯಾತರಿಗೆ ನಮ್ಮವರೇ ಸರ್, ಕಾಂಗ್ರೆಸ್ ಬಗ್ಗೆ ಪಿಲ್ಲರ್ ಸರ್ ಅವರು. ಅಲ್ಪಸಂಖ್ಯಾತರು ದಲಿತರು ಕೊಡಿ, ಒಬ್ಬ ಮುಸ್ಲಿಮ್ಸ್ ಕೊಡಿ, ಒಬ್ಬ ಬಲಗೈ ಜನಾಂಗಕ್ಕೆ ಕೊಡಿ. ಈ ಜಿಲ್ಲೆಯಲ್ಲಿ 4.25 ಲಕ್ಷ ಓಟ್ ಇದ್ದೀವಿ ನಾವು, ಇಲ್ಲಿ ಕೊಡಿ ಒಂದು. ಯಾಕೆ ಕೊಡ್ಕೊಡ್ದು? ಮ್ಯಾಕಲ್ ನಾರಾಯಣಸ್ವಾಮಿ ಫ್ರಾಡ್ ಮಾಡೋಕ್ಕೆ ಅವರೇ ಬರಬೇಕಾ? ಸರ್ ಮ್ಯಾಕಲ್ ನಾರಾಯಣಸ್ವಾಮಿ ಕೊಟ್ಟರೆ ನಮ್ಮ ಜಮೀನು ಕಿತ್ಕೊಳ್ಳಲ್ಲ ಸರ್, ಗೋಮಾಳ ಜಮೀನುಗಳನ್ನೆಲ್ಲ ವಶಪಡಿಸ್ಕೊಂಡ್ಬಿಡ್ತಾರೆ. ಜಿಲ್ಲಾಧಿಕಾರಿಗಳು ಕಪಿಮುಷ್ಟಿಯಲ್ಲಿ ಹಾಕೊಂತಾರೆ. AC ಅವರು ಅವ್ರು ಹೇಳ್ದಂಗೆ ಕೇಳ್ತಾರೆ. ಆಲ್ರೆಡಿ ತಹಸೀಲ್ದಾರ್ ಅವ್ರು ಹೇಳ್ದಂಗೆ ಕೇಳ್ತಾರೆ ಬಿಡಿ, 2 ಮಾತಿಲ್ಲ. ಯಾಕಂದರೆ ಅವ್ರ ಹೆಂಡತಿ ಸರ್ಕಾರಿ ನೌಕರ, ಆಯಮ್ಮ ಸರ್ಕಾರಿ ನೌಕರ, ಆಯಮ್ಮನಿಗೂ ಜಮೀನು ಮಂಜೂರು ಮಾಡ್ಕೊತಾರೆ, ಕ್ರಯ ಮಾಡ್ಕೊತಾರೆ, ಅವರೇ ಮಾಡ್ಕೊತಾರೆ. ಅಂಥದ್ರಲ್ಲಿ ನಾನು ಹೇಳೋದು ಪಕ್ಷ ನಿಷ್ಠೆ ಇರಬೇಕು, ಹಿಂದುಳಿದ ವರ್ಗ ಆಗಿರಬೇಕು. ಹೋದ ಸರಿ ನಾವು ಯಾರು ಅವರು ಲಕ್ಷ್ಮೀನಾರಾಯಣ ಅವ್ರು ಕೊಟ್ಟಿದ್ರಿ ಮಾಲೂರಿಗೆ, ನಮ್ದೇನು ಅಭ್ಯಂತರ ಇಲ್ಲ. ಯಾಕಪ್ಪ ಅವರು ಸೀನಿಯರ್ ಕುಟುಂಬ, ಕಾಂಗ್ರೆಸ್ ಕುಟುಂಬ, ನಮಗೇನು ಅಂಥವರ ನಿಷ್ಠಾವಂತ ಕುಟುಂಬಕ್ಕೆ ಕಾಂಗ್ರೆಸ್ ಪಾರ್ಟಿ ಅಧ್ಯಕ್ಷ ಸ್ಥಾನವಾಗಿ ಕೊಡಬೇಕು. ಪಾಪ ನಮ್ಮ ಟೇಕಲ್ ರಾಜಣ್ಣ ಇತಿಹಾಸ ಸರ್, ಕಾಂಗ್ರೆಸ್ಸು ಟೇಕಲ್ ರಾಜಣ್ಣವರು ಜಿಲ್ಲಾ ಪಂಚಾಯತ್ ಸದಸ್ಯರು ಕೂಡ ಆಗಿದ್ದರು, PRD ಬ್ಯಾಂಕ್ ಆಗಿದ್ದರು, ಎಲ್ಲರ ದರ್ಖಾಸ್ತು ಕಮಿಟಿ ಆಗಿದ್ದರು. ಅಂಥವ್ರ ಮಗ, ಪ್ರಬುದ್ಧ ಇರೋಂಥ ಮಗ ಸತೀಶ್ ಅಂತ, ಅವ್ರಿಗಿಂತ ಕ್ಯಾಂಡಿಡೇಟ್ ಬೇಕಾ ನಿಮಗೆ? ಕೊಡಿ, ಸತೀಶ್ ಅಂತ ಅವ್ರಿಗೆ ಕೊಡಿ, ಯುವಕರಿಗೆ ಕೊಡಿ. KJP ಯಾರು ಮುಸ್ಲಿಂ ಒಬ್ಬರು ಇರ್ಬೇಕು, ಶಾಹಿದ್ KJP ಶಾಹಿದ್ ಅಂತ, ಅವನು ಸಕ್ರಿಯ ಕಾರ್ಯಕರ್ತ, ಪಾಪ ಕಾಂಗ್ರೆಸ್ ನಿಷ್ಠಾವಂತ. ಕೊಡಿ ಅಂಥವ್ರಿಗೆ. ಇಂಥ ಮ್ಯಾಕಲ್ ನಾರಾಯಣಸ್ವಾಮಿ ಅವ್ರು ಕೊಟ್ಬಿಟ್ಟು ಅರಾಜಕತೆ ಹಾಕೋದು ಬೇಡ. ಕಾಂಗ್ರೆಸ್ ಪಾರ್ಟಿನ ಸುಭದ್ರವಾಗಿ ಇಡಬೇಕು. ಕಾಂಗ್ರೆಸ್ ಪಾರ್ಟಿನ ಕಾಂಗ್ರೆಸ್ ಪಾರ್ಟಿ ಬದ್ಧತೆ ಇದೆ, ಅದನ್ನೆಲ್ಲ ಉಳಿಸ್ಬೇಕಾದ್ರೆ ಯುವಕರಿಗೆ ಒಂದು ಚಾನ್ಸ್ ಕೊಡಿ, ದಲಿತರಿಗೆ ಕೊಡಿ, ಅಲ್ಪಸಂಖ್ಯಾತರಿಗೆ ಕೊಡಿ. ಯಾವುದೇ ಕಾರಣಕ್ಕೂ ಮ್ಯಾಕಲ್ ನಾರಾಯಣಸ್ವಾಮಿ ಅಂತ ಭ್ರಷ್ಟರಿಗೆ ಕೊಡೋದು ಬೇಡ. ಯಾಕಂದರೆ ನಾನು 300 ಪುಟ ಕೊಡ್ತೀನಿ, ರಾಹುಲ್ ಗಾಂಧಿ ಕಳಿಸ್ಕೊಡ್ತೀನಿ, ನಾಳೆ ರಾಹುಲ್ ಗಾಂಧಿ ಕಳಿಸ್ಕೊಡ್ತೀನಿ, BK ಹರಿಪ್ರಸಾದ್ ಸಾಹೇಬ್ರು ಕಳಿಸ್ಕೊಡ್ತೀನಿ ನಾನು. ಇವೆಲ್ಲ ಪಿತ್ತೂರುಗಳು ಇರೋದ್ರಿಂದ ಆ ಮ್ಯಾಕಲ್ ನಾರಾಯಣಸ್ವಾಮಿ ಅವ್ರು ಕೊಡೋದು ಬೇಡ. ಅವರ KJP ಶಾಹಿದ್ ಅವ್ರಿಗಾಗಲಿ ಇಲ್ಲ ಸತೀಶ್ ರಾಜಣ್ಣ ಅವರು SC ಇದ್ದಾರೆ, ಭಾಳ ಪ್ರಬುದ್ಧ ಇತಿಹಾಸ ಇದೆ ಅವ್ರಿಗೆ, ಭಾಳ ಚುರುಕಾಗಿದ್ದಾನೆ, ಹೆಂಗೆ ಹುಡುಗ. ಕೊಡಿ, ಸತೀಶ್ ಅವ್ರಿಗೆ ಕೊಡಿ. ಅದು ಬಿಟ್ಬಿಟ್ಟು ಬೇರೆ ಯಾರಿಗೆ ಕೊಟ್ಟು ಅದನ್ನೇ ಹೇಳ್ತಾರೆ, ದೊಡ್ಡವ್ರ ಶಾಸ್ತ್ರ ಒಂದು ಹೇಳ್ತಾರೆ, ಗೋತ್ರ ಕೆಡಿಸ್ಕೊಳ್ಳೋದು ಬೇಡ. ಕಾಂಗ್ರೆಸ್ ಬಗ್ಗೆ ಇತಿಹಾಸ ಇದೆ. ಜೈ ಭೀಮ್, ಜೈ ಭಾರತ್.